150 ಕೋಟಿ ರೂಪಾಯಿದ್ದು ಆರೋಪದ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರೆ ಆ್ಯಕ್ಚುಲಿ ಅದು ಉತ್ತರ ಕೊಡ್ಲಿಕ್ಕೆ ವರ್ತ ಅಲ್ಲ. ಅದು ನನ್ನ ಪ್ರಕಾರ ಬಾಯಿ ಬಂದಂಗೆ ಮಾತಾಡೋದು ಅಂತ ಇದ್ರ ಅರ್ಥ. 150,500 ಕೋಟಿ ಅಂತ ಹೇಳ್ಬೇಕಾಗಿತ್ತು. ಬೈ ಮಿಸ್ಟೇಕ್ ಅವ್ರು 150 ಕೋಟಿ ಅಂದಿರ್ಬೇಕು ಸಿದ್ದರಾಮಯ್ಯನವರು. 1,500 ಕೋಟಿ ಇರ್ಬಂತ ಹೇಳ್ಬೇಕಾಗಿತ್ತು ಅವರು. ಅಟ್ಟರ್ ನಾನ್ಸೆನ್ಸು. ಆ ಪತ್ರ ಇಲ್ಲ, ಅನ್ವರ್ ಮಾನಪಾಡಿ ಅವ್ರ ಹೇಳಿಕೆ ಇಲ್ಲ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೊನ್ನಾಳಿ ಕನೆಕ್ಟ್ ಆಗಿದ್ದಾರೆ. ವಿಜಯ್ ಜೊನ್ನಾಳಿ, ನಾಳೆ ಸದನದಲ್ಲಿ ಈ ವಿಚಾರ ದೊಡ್ಡ ಪ್ರಮಾಣದಲ್ಲಿ ಕಿಚ್ಚು ಹಚ್ಚಲಿದೆಯಾ? ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ? ಶ್ರೀಲಕ್ಷ್ಮಿ, ವಕ್ಫ್ ನೋಟಿಸ್ ಕೊಟ್ಟಿರುವಂಥದ್ದು ಮತ್ತು ಆ ವಕ್ಫ್ ವಿವಾದ ಸಂಬಂಧಪಟ್ಟಂತೆ ದಿನಕ್ಕೊಂದು ಹೊಸ ರೀತಿಯ ಸ್ವರೂಪಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು. ರೈತರಿಗೆ ನೋಟಿಸ್ ಕೊಟ್ಟಿರುವ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು JDS ಪ್ರತಿಪಕ್ಷಗಳು ಏನು ಸದನದಲ್ಲಿ ಚರ್ಚೆ ಮಾಡಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ನಾಳೆ ಸದನದಲ್ಲಿ ಉತ್ತರ ಕೊಡಲಿದ್ದಾರೆ ಸರ್ಕಾರ. ಅದಿಲ್ಲಿ ತಿರುವನ್ನು ತೆಗೆದುಕೊಂಡಿರುವಂಥದ್ದು. ವಕ್ಫ್ ನೋಟಿಸ್ ವಿಚಾರದ ಜೊತೆ ಚರ್ಚೆ ಆದ ಸಂದರ್ಭದಲ್ಲಿ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಗಂಭೀರ ಆರೋಪವನ್ನು ಮಾಡಿರುವಂಥದ್ದು. ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಅನ್ವರ್ ಮಾನಪಾಡಿ ಕೊಟ್ಟಿರುವಂಥ ವರದಿ ಸಂಬಂಧಪಟ್ಟಂತೆ ಅದಕ್ಕೆ ತಡೆ ಹಾಕುವ ಸಂಬಂಧಪಟ್ಟಂತೆ ವರದಿ ಕೊಡಬಾರ್ದು ಅನ್ನೋ ಸಂಬಂಧಪಟ್ಟಂತೆ ಆಗಿನ ವಿಜೇಂದ್ರ ವಿರುದ್ಧ ಒಂದು ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. 150 ಕೋಟಿ ರೂಪಾಯಿ ಲಂಚದ ಆರೋಪವನ್ನ ವಿಜೇಂದ್ರ ವಿರುದ್ಧ ಈಗ CM ಸಿದ್ದರಾಮಯ್ಯ ಮಾಡಿರುವಂಥದ್ದು. ಇದು ನಾಳೆ ಹೊಸ ರೀತಿಯ ಚರ್ಚೆ ಹುಟ್ಟಾಕುವಂಥದ್ದು. ವಕ್ಫ್ನಿಂದ ರೈತರಿಗೆ ನೋಟಿಸ್ ಕೊಟ್ಟಿರುವಂಥದ್ದು ಒಂದು ಬೇರೆ ವಿಚಾರ. ಅದು ಈಗ ಆರೋಪ ಮಾಡಿರುವಂಥ ವಿಚಾರ ಸಂಬಂಧಪಟ್ಟಂತೆ ನಾಳೆ ಈ ಸದನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಈ ವಿಚಾರನ ಪ್ರಸ್ತಾಪ ಮಾಡುವ ನಿರ್ಧಾರಕ್ಕೆ ಮಾಡಿರುವಂಥದ್ದು. ಇದರ ಬೆನ್ನಲ್ಲೇ ಅನ್ವರ್ ಆತ್ಮಹತ್ಯೆ ಪ್ರಕರಣದಲ್ಲಿ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಅತುಲ್ ಪತ್ನಿ ನಿಖಿತಾ, ಅತ್ತೆ ನಿಶಾ, ಬಾಮೈದ ಅನುರಾಗ್ ಜೈಲು ಪಾಲಾಗಿದ್ದಾರೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ ಈ ಮೂವರು. ಇವರನ್ನ ಬೆಂಗಳೂರಿಗೆ ಕರೆತರಲಾಗಿದೆ. ಹರಿಯಾಣದ ಗುರುಗ್ರಾಮ್ ಹಾಗೇನೆ ಅಲಹಾಬಾದ್ನಲ್ಲಿ ಇವರೆಲ್ಲರನ್ನ ಅರೆಸ್ಟ್ ಮಾಡಲಾಗಿತ್ತು. ಅಲ್ಲಿಂದ ನೇರವಾಗಿ ಈಗ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ ಈ ಮೂವರು. ಅಲಹಾಬಾದ್ನಲ್ಲಿ ನಿಶಾ ಮತ್ತು ಅನುರಾಗ್ ಅರೆಸ್ಟ್ ಮಾಡಲಾಗಿತ್ತು. ಹರಿಯಾಣದ ಗುರುಗ್ರಾಮದಲ್ಲಿ ನಿಖಿತಾನ ಅರೆಸ್ಟ್ ಮಾಡಲಾಗಿತ್ತು. ಪೊಲೀಸರು ಈ ಮೂವರನ್ನು ಅರೆಸ್ಟ್ ಮಾಡಿ ಈಗ ಸೀದಾ ಪರಪ್ಪನ ಅಗ್ರಹಾರ ಮೂವರು ಆರೋಪಿಗಳಿಗೆ 14 ದಿನ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಹೀಗಾಗಿ ಈ ಮೂವರನ್ನು ಈಗ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿಕೊಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿಗೆ ಮಾರತಹಳ್ಳಿ ಪೊಲೀಸರು ಈ ಮೂವರನ್ನು ಕರೆ ತಂದಿದ್ದಾರೆ. ಮಾರತಹಳ್ಳಿ ಪೊಲೀಸರ ಮಿಂಚಿನ ಕಾರ್ಯಾಚರಣೆ, ಈ ಮೂವರು ಅರೆಸ್ಟ್, ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್. ವಿಚಾರಣೆಗೆ ಹಾಜರಾಗದೆ ಈ ಮೂವರು ತಲೆಮರೆಸಿಕೊಂಡಿದ್ರು. ಫೈನಲಿ ಮೂವರು ಆರೋಪಿಗಳನ್ನು ಹೆಡೆಮುರಿ ಕಟ್ಟುವಲ್ಲಿ ಮಾರತಹಳ್ಳಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ನಿಶಾ ಸಿಂಘಾನಿಯಾ ಮತ್ತು ಅನುರಾಗ್ ಸಿಂಘಾನಿಯಾ ಅರೆಸ್ಟ್ ಮಾಡಲಾಗಿದೆ. ಹರಿಯಾಣದ ಗುರುಗ್ರಾಮದಲ್ಲಿ ನಿಖಿತಾನ ಅರೆಸ್ಟ್ ಮಾಡಿ ಪೊಲೀಸರು ಕರೆ ತಂದು ಪರಪ್ಪನ ಅಗ್ರಹಾರಕ್ಕೆ ಬಿಟ್ಟು ಬಂದಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಅರವಿಂದ್. ಈಗ ಫೋನ್ ಸಂಪರ್ಕದಲ್ಲಿ ಅರವಿಂದ, ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದ್ದಾರೆ ಇವ್ರನ್ನ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತ ಶ್ರೀಪಾದ್, ಒಂದು ಟೆಕ್ಕಿ ಅತುಲ್ ಆತ್ಮಹತ್ಯೆಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನ ಮಾರತಹಳ್ಳಿ ಪೊಲೀಸರು ಉತ್ತರ ಪ್ರದೇಶಕ್ಕೆ ಹೋಗಿ ಆ ಆರೋಪಿಗಳ ಶೋಧಕ್ಕೆ ಇಳಿದಿದ್ರು. ಅಲ್ಲಿ ಹೋಗಿ ಅವರ ಮನೆಗೆ ಕೂಡ ನೋಟಿಸ್ ಅನ್ನು ಅಂಟಿಸಿದ್ರು. ಅಲ್ಲಿಯ ಒಂದು ಸ್ಥಳೀಯ ಪೊಲೀಸರ ಸಹಾಯದಿಂದ ಆ ನೋಟಿಸ್ ಅಂಟಿಸಿದಾಗಲೂ ಕೂಡ ಆರೋಪಿಗಳು ನಾಪತ್ತೆ ಆಗಿರುವಂತದ್ದು, ಅದಕ್ಕೆ ಸರಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಅದಾದ ನಂತರ ಅವರನ್ನ ಗುರುಗ್ರಾಮದಿಂದ ಅಲ್ಲಿ ನಿಖಿತಾ, ನಿಶಾ ಹಾಗೂ ಅನುರಾಗ್ ಸಿಂಘಾನಿಯಾ ಅವರನ್ನ ಕರೆತಂದು ಈಗ ನ್ಯಾಯಾಂಗ ಬಂಧನ 14 ದಿನ ವಿಧಿಸಿರುವಂತಹ ಕಾರಣದಿಂದಾಗಿ ಈಗ ಸದ್ಯ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಅದರಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ನಿಶಾ ಹಾಗೂ ನಿಖಿತಾ ಅವರನ್ನ ಮಹಿಳಾ ಬ್ಯಾರಕ್ ನಲ್ಲಿ ಶಿಫ್ಟ್ ಮಾಡಿರುವಂತದ್ದು. ಜೊತೆಗೆ ಅನುರಾಗ್ ಸಿಂಘಾನಿಯಾ ಅವರನ್ನ ಕ್ವಾರಂಟೈನ್ ಜೈಲಿಗೆ ಶಿಫ್ಟ್ ಮಾಡಿರುವಂತದ್ದು. ವಿಚಾರಣೆಗೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದಂತಹ 3 ಆರೋಪಿಗಳನ್ನ ಸದ್ಯ ಮಾರತಹಳ್ಳಿಯ ವಿಶೇಷ ತಂಡ ಅವರನ್ನ ಬಂಧಿಸಿ ಕರೆತಂದಿದ್ದು. ಇನ್ನು 14 ದಿನಗಳ ನ್ಯಾಯಾಂಗ ಬಂಧನದ ನಂತರ ಜೊತೆಗೆ ಇನ್ನೂ ಓರ್ವ ಆರೋಪಿ ತನಿಖೆ ನಡೀತಾ ಇರುವಂತದ್ದು. ಇನ್ನೂ ಓರ್ವ ಆರೋಪಿಯನ್ನ ಬಂಧನ ಮಾಡಬೇಕಾಗಿದೆ. ಇದಲ್ಲದೆ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕಲೆ ಹಾಕ್ತಾ ಇರುವಂತಹ ಮಾರತಹಳ್ಳಿ ಪೊಲೀಸರು ಇನ್ನು ಯಾರ್ಯಾರು ಈ ಒಂದು ಪ್ರಕರಣದಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನೋ ಬಗೆಗೆ ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ನಾವು ಗಮನಿಸಿದಂತೆ ಓಕೆ ಅರವಿಂದ, ಮತ್ತೆ ನಿಮ್ಮನ್ನ ಸಂಪರ್ಕಿಸುವಂತಹ ಪ್ರಯತ್ನ ಮಾಡ್ತೀವಿ. ಸದ್ಯಕ್ಕೆ ಟೆಕ್ಕಿ ಅತುಲ್ ಆತ್ಮಹತ್ಯೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತುಲ್ ಪತ್ನಿ ಮತ್ತು ಅತ್ತೆ ಹಾಗೇನೆ ಬಾಮೈದ ಈ ಮೂವರನ್ನು ಅರೆಸ್ಟ್ ಮಾಡಿ ಈಗ ಪೊಲೀಸರು ನೇರವಾಗಿ ಪರಪ್ಪನ ಅಗ್ರಹಾರಕ್ಕೆ ಬಿಟ್ಟು ಬಂದಿದ್ದಾರೆ. ಇವರ ಮೂವರು 14 ದಿನಗಳ ನ್ಯಾಯಾಂಗ ಬಂಧನದಲ್ಲಿ ಇರುವ ಹಿನ್ನೆಲೆ
ಮಾರತಹಳ್ಳಿ ಪೊಲೀಸರು ಈ ಮೂವರನ್ನು ಅರೆಸ್ಟ್ ಮಾಡಿ ಈಗ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದ್ದಾರೆ. ಇದಕ್ಕಿಂತ ಮುಂಚೆ ಇವರು ನೋಟಿಸ್ ಕೊಟ್ಟರೂ ಕೂಡ ವಿಚಾರಣೆಗೆ ಹಾಜರಾಗದೆ ಸ್ಟೇಷನ್ಗೆ ಬರದೆ ತಲೆಮರೆಸ್ಕೊಂಡಿದ್ರು. ಹೀಗಾಗಿ ಪೊಲೀಸರು ಫೈನಲಿ ಕಾರ್ಯಾಚರಣೆಯನ್ನು ನಡೆಸಿ ಇವರನ್ನ ಅರೆಸ್ಟ್ ಮಾಡಿ ಅಲ್ಲಿಂದ ಎಳ್ಕೊಂಡು ಬಂದು ಈಗ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದ್ದಾರೆ. 14 ದಿನಗಳ ಜುಡಿಷಿಯಲ್ ಕಸ್ಟಡಿಯಲ್ಲಿ ಈ ಮೂವರು ಇರ್ತಾರೆ. ಯಡಿಯೂರಪ್ಪರು ಮುಖ್ಯಮಂತ್ರಿಗಳಿದ್ದಾಗ ವಕ್ಫ್ ಅಂದಿನ ಅನ್ವರ್ ಮಾನಪಾಡಿ ಅವರೊಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಹಿಂದಿನ ಸರ್ಕಾರ ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥ ಮುಖಂಡರುಗಳು ಯಾವ ರೀತಿ ಅವ್ಯವಹಾರ ಮಾಡಿದ್ದಾರೆ ಅನ್ನೋದನ್ನು ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ವಿಜಯೇಂದ್ರನೊಬ್ಬರ ಅಂದಿನ ಮುಖ್ಯಮಂತ್ರಿಗಳ ಮಗ ಆಗಿ ನಾನ್ಯಾಕೆ ಅನ್ವರ್ ಮಾನಪಾಡಿ ಅವ್ರ ಮನೆಗೆ ಹೋಗಬೇಕು, ನಾನ್ಯಾಕೆ 150 ಕೋಟಿ ಆಫರ್ ಮಾಡಬೇಕು, ಅದು ಕಾಂಗ್ರೆಸ್ಸನ್ನು ಮುಖಂಡರನ್ನ ಬಚಾವ್ ಮಾಡೋದಕ್ಕೆ. ಇದೇನಾದ್ರು ತರ್ಕ ಇದೆ ಇದರಲ್ಲಿ ಇದನ್ನು ಮುಂದಿಟ್ಕೊಂಡು ಸದನದ ಸಮಯ ವಿಜಯೇಂದ್ರನ ಮೇಲೆ 150 ಕೋಟಿ ರೂಪಾಯಿದ್ದು ಆರೋಪದ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರೆ ಆ್ಯಕ್ಚುಲಿ ಅದು ಉತ್ತರ ಕೊಡ್ಲಿಕ್ಕೆ ವರ್ತ ಅಲ್ಲ. ಅದು ನನ್ನ ಪ್ರಕಾರ ಬಾಯಿ ಬಂದಂಗೆ ಮಾತಾಡೋದು ಅಂತ ಇದ್ರ ಅರ್ಥ. 1,500 ಕೋಟಿ ಅಂತ ಹೇಳ್ಬೇಕಾಗಿತ್ತು. ಬೈ ಮಿಸ್ಟೇಕ್ ಅವ್ರು 150 ಕೋಟಿ ಅಂದಿರ್ಬೇಕು ಸಿದ್ದರಾಮಯ್ಯನವರು. 1,500 ಕೋಟಿ ಇರ್ಬಂತ ಹೇಳ್ಬೇಕಾಗಿತ್ತು ಅವರು. ಅಟ್ಟರ್ ನಾನ್ಸೆನ್ಸು. ಆ ಪತ್ರ ಇಲ್ಲ, ಅನ್ವರ್ ಮಾನಪಾಡಿ ಅವ್ರ ಹೇಳಿಕೆ ಇಲ್ಲ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೊನ್ನಾಳಿ ಕನೆಕ್ಟ್ ಆಗಿದ್ದಾರೆ. ವಿಜಯ್ ಜೊನ್ನಾಳಿ, ನಾಳೆ ಸದನದಲ್ಲಿ ಈ ವಿಚಾರ ದೊಡ್ಡ ಪ್ರಮಾಣದಲ್ಲಿ ಕಿಚ್ಚು ಹಚ್ಚಲಿದೆಯಾ? ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ? ಶ್ರೀಲಕ್ಷ್ಮಿ, ವಕ್ಫ್ ನೋಟಿಸ್ ಕೊಟ್ಟಿರುವಂಥದ್ದು ಮತ್ತು ಆ ವಕ್ಫ್ ವಿವಾದ ಸಂಬಂಧಪಟ್ಟಂತೆ ದಿನಕ್ಕೊಂದು ಹೊಸ ರೀತಿಯ ಸ್ವರೂಪಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು. ರೈತರಿಗೆ ನೋಟಿಸ್ ಕೊಟ್ಟಿರುವ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು JDS ಪ್ರತಿಪಕ್ಷಗಳು ಏನು ಸದನದಲ್ಲಿ ಚರ್ಚೆ ಮಾಡಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ನಾಳೆ ಸದನದಲ್ಲಿ ಉತ್ತರ ಕೊಡಲಿದ್ದಾರೆ ಸರ್ಕಾರ. ಅದಿಲ್ಲಿ ತಿರುವನ್ನು ತೆಗೆದುಕೊಂಡಿರುವಂಥದ್ದು. ವಕ್ಫ್ ನೋಟಿಸ್ ವಿಚಾರದ ಜೊತೆ ಚರ್ಚೆ ಆದ ಸಂದರ್ಭದಲ್ಲಿ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಗಂಭೀರ ಆರೋಪವನ್ನು ಮಾಡಿರುವಂಥದ್ದು. ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಅನ್ವರ್ ಮಾನಪಾಡಿ ಕೊಟ್ಟಿರುವಂಥ ವರದಿ ಸಂಬಂಧಪಟ್ಟಂತೆ ಅದಕ್ಕೆ ತಡೆ ಹಾಕುವ ಸಂಬಂಧಪಟ್ಟಂತೆ ವರದಿ ಕೊಡಬಾರ್ದು ಅನ್ನೋ ಸಂಬಂಧಪಟ್ಟಂತೆ ಆಗಿನ ವಿಜೇಂದ್ರ ವಿರುದ್ಧ ಒಂದು ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. 150 ಕೋಟಿ ರೂಪಾಯಿ ಲಂಚದ ಆರೋಪವನ್ನ ವಿಜೇಂದ್ರ ವಿರುದ್ಧ ಈಗ CM ಸಿದ್ದರಾಮಯ್ಯ ಮಾಡಿರುವಂಥದ್ದು. ಇದು ನಾಳೆ ಹೊಸ ರೀತಿಯ ಚರ್ಚೆ ಹುಟ್ಟಾಕುವಂಥದ್ದು. ವಕ್ಫ್ನಿಂದ ರೈತರಿಗೆ ನೋಟಿಸ್ ಕೊಟ್ಟಿರುವಂಥದ್ದು ಒಂದು ಬೇರೆ ವಿಚಾರ. ಅದು ಈಗ ಆರೋಪ ಮಾಡಿರುವಂಥ ವಿಚಾರ ಸಂಬಂಧಪಟ್ಟಂತೆ ನಾಳೆ ಈ ಸದನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಈ ವಿಚಾರನ ಪ್ರಸ್ತಾಪ ಮಾಡುವ ನಿರ್ಧಾರಕ್ಕೆ ಮಾಡಿರುವಂಥದ್ದು. ಇದರ ಬೆನ್ನಲ್ಲೇ ಅನ್ವರ್ 150 ಕೋಟಿ ರೂಪಾಯಿದ್ದು ಆರೋಪದ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರೆ ಆ್ಯಕ್ಚುಲಿ ಅದು ಉತ್ತರ ಕೊಡ್ಲಿಕ್ಕೆ ವರ್ತ ಅಲ್ಲ. ಅದು ನನ್ನ ಪ್ರಕಾರ ಬಾಯಿ ಬಂದಂಗೆ ಮಾತಾಡೋದು ಅಂತ ಇದ್ರ ಅರ್ಥ. 1,500 ಕೋಟಿ ಅಂತ ಹೇಳ್ಬೇಕಾಗಿತ್ತು. ಬೈ ಮಿಸ್ಟೇಕ್ ಅವ್ರು 150 ಕೋಟಿ ಅಂದಿರ್ಬೇಕು ಸಿದ್ದರಾಮಯ್ಯನವರು. 1,500 ಕೋಟಿ ಇರ್ಬಂತ ಹೇಳ್ಬೇಕಾಗಿತ್ತು ಅವರು. ಅಟ್ಟರ್ ನಾನ್ಸೆನ್ಸು. ಆ ಪತ್ರ ಇಲ್ಲ, ಅನ್ವರ್ ಮಾನಪಾಡಿ ಅವ್ರ ಹೇಳಿಕೆ ಇಲ್ಲ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೊನ್ನಾಳಿ ಕನೆಕ್ಟ್ ಆಗಿದ್ದಾರೆ. ವಿಜಯ್ ಜೊನ್ನಾಳಿ, ನಾಳೆ ಸದನದಲ್ಲಿ ಈ ವಿಚಾರ ದೊಡ್ಡ ಪ್ರಮಾಣದಲ್ಲಿ ಕಿಚ್ಚು ಹಚ್ಚಲಿದೆಯಾ? ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ? ಶ್ರೀಲಕ್ಷ್ಮಿ, ವಕ್ಫ್ ನೋಟಿಸ್ ಕೊಟ್ಟಿರುವಂಥದ್ದು ಮತ್ತು ಆ ವಕ್ಫ್ ವಿವಾದ ಸಂಬಂಧಪಟ್ಟಂತೆ ದಿನಕ್ಕೊಂದು ಹೊಸ ರೀತಿಯ ಸ್ವರೂಪಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು. ರೈತರಿಗೆ ನೋಟಿಸ್ ಕೊಟ್ಟಿರುವ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು JDS ಪ್ರತಿಪಕ್ಷಗಳು ಏನು ಸದನದಲ್ಲಿ ಚರ್ಚೆ ಮಾಡಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ನಾಳೆ ಸದನದಲ್ಲಿ ಉತ್ತರ ಕೊಡಲಿದ್ದಾರೆ ಸರ್ಕಾರ. ಅದಿಲ್ಲಿ ತಿರುವನ್ನು ತೆಗೆದುಕೊಂಡಿರುವಂಥದ್ದು. ವಕ್ಫ್ ನೋಟಿಸ್ ವಿಚಾರದ ಜೊತೆ ಚರ್ಚೆ ಆದ ಸಂದರ್ಭದಲ್ಲಿ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಗಂಭೀರ ಆರೋಪವನ್ನು ಮಾಡಿರುವಂಥದ್ದು. ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಅನ್ವರ್ ಮಾನಪಾಡಿ ಕೊಟ್ಟಿರುವಂಥ ವರದಿ ಸಂಬಂಧಪಟ್ಟಂತೆ ಅದಕ್ಕೆ ತಡೆ ಹಾಕುವ ಸಂಬಂಧಪಟ್ಟಂತೆ ವರದಿ ಕೊಡಬಾರ್ದು ಅನ್ನೋ ಸಂಬಂಧಪಟ್ಟಂತೆ ಆಗಿನ ವಿಜೇಂದ್ರ ವಿರುದ್ಧ ಒಂದು ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. 150 ಕೋಟಿ ರೂಪಾಯಿ ಲಂಚದ ಆರೋಪವನ್ನ ವಿಜೇಂದ್ರ ವಿರುದ್ಧ ಈಗ CM ಸಿದ್ದರಾಮಯ್ಯ ಮಾಡಿರುವಂಥದ್ದು. ಇದು ನಾಳೆ ಹೊಸ ರೀತಿಯ ಚರ್ಚೆ ಹುಟ್ಟಾಕುವಂಥದ್ದು. ವಕ್ಫ್ನಿಂದ ರೈತರಿಗೆ ನೋಟಿಸ್ ಕೊಟ್ಟಿರುವಂಥದ್ದು ಒಂದು ಬೇರೆ ವಿಚಾರ. ಅದು ಈಗ ಆರೋಪ ಮಾಡಿರುವಂಥ ವಿಚಾರ ಸಂಬಂಧಪಟ್ಟಂತೆ ನಾಳೆ ಈ ಸದನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಈ ವಿಚಾರನ ಪ್ರಸ್ತಾಪ ಮಾಡುವ ನಿರ್ಧಾರಕ್ಕೆ ಮಾಡಿರುವಂಥದ್ದು. ಇದರ ಬೆನ್ನಲ್ಲೇ ಅನ್ವರ್